ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಅದು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ನಮಸ್ಕಾರ ವೀಕ್ಷಕರೇ, ಇಲಾಖ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಗುರು ಬದಲಾವಣೆ ಆಗ್ತಾ ಇದ್ದಾನೆ. ಯಾಕೆಂದ್ರೆ ಪ್ರಥಮವಾಗಿ ಗುರು ಅನ್ನೋದು ಎಲ್ಲ ರಾಶಿಗಳಿಗೂ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಗುರುಬಲ ಇಲ್ಲದೆ ನಾವ್ ಏನು ಮಾಡಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವರಾಶಿಗಳಿಗೂ ಗುರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತಾನೆ ಅಂತಂದ್ರೆ 12 ರಾಶಿಗಳಲ್ಲಿ ಬರುವಂತಹ ಒಂದು ಗೋಚಾರದ ಗುರು ಬಹಳಷ್ಟು ಬದಲಾವಣೆಯನ್ನ ತರ್ತಾನೆ. ಯಾಕೆಂತ ಅಂದ್ರೆ ಗುರುವಿನ ಕೃಪಾ ಕಟಾಕ್ಷದಿಂದಲೇ ನಮ್ಗೆಲ್ಲವೂ ಸಿಗ್ತಾ ಹೋಗೋದು. ಹಾಗಾಗಿ ಪ್ರಮುಖವಾಗಿ ಗುರು ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಗುರುಬಲ ಇಲ್ಲದೆ ಯಾವ್ದು ಆಗಲ್ಲ. ಮಕ್ಕಳಾಗಿರ್ಬೋದು, ಮದುವೆ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅಂತದಲ್ಲೂ ಗುರು ತುಂಬಾ ಪ್ರಮುಖ ಪಾತ್ರ ವಹಿಸ್ತಾನೆ ಅಂತ ಅಂದಾಗ, ನಮ್ಮಂತಹ ಜೀವನದಲ್ಲಿ ಗುರು ಬದಲಾವಣೆ ಆಗ್ತಾ ಇದ್ದಾರೆ ಅಂದಾಗ 12 ಒಂದು ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಯಾಕೆಂತಂದ್ರೆ ಗುರು ಅನ್ನೋದೇ ತುಂಬಾ ಬೃಹದಾಕಾರವಾಗಿರುವಂತಹ ಗುರು. ಅವನು ಎಷ್ಟು ದೊಡ್ಡ ಬೃಹದಾಕಾರ ಆಗಿದ್ದಾನೋ ಅಷ್ಟೇ ಮಟ್ಟಿಗೆ ದೊಡ್ಡ ರಿಸಲ್ಟ್ ಅನ್ನ ಕೊಡ್ತಾನೆ. ಹಾಗಾಗಿ ಗ್ರಹಗಳಲ್ಲಿ ಅತಿ ದೊಡ್ಡದಾದ ಗ್ರಹ ಗುರುಗ್ರಹ ಆಗಿರೋದ್ರಿಂದ ತುಲಾ ರಾಶಿಯವರಿಗೆ ಈ ಗುರುವಿನ ಒಂದು ಬದಲಾವಣೆ ಸಾಕಷ್ಟು ಬದಲಾವಣೆ ತರ್ತಾ ನೋಡ್ತಾ ಹೋಗೋಣ. ನೋಡಿ, ಕೆಲವ್ರು ಹೇಳ್ತಾ ಇದಾರೆ ತುಲಾ ರಾಶಿಗೆ ಗುರು ಏನು ಒಳ್ಳೆಯವನಲ್ಲ, ಗುರು ಸಾಧಕನಲ್ಲ, ಗುರು ಒಳ್ಳೇದ್ ಮಾಡೋದಿಲ್ಲ, ಅವನು ಯಾವ ಪ್ಲೇಸ್ಮೆಂಟ್ ಅಲ್ಲಿ ಕುತ್ಕೊಂಡ್ರು ಕೂಡ ಗುರು ಒಳ್ಳೇದ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ರಾಶಿಯಿಂದ ಮೂರನೇ ಅಧಿಪತಿ ಮತ್ತೆ 6ನೇ ಅಧಿಪತಿ ಗುರುನೇ ಆಗಿರೋದ್ರಿಂದ 3 ನಾವೇನ್ ಹೇಳ್ತೀವಿ ದುಸ್ಥಾನ ಅಂತಾನೆ ಹೇಳ್ತೀವಿ. 6ನೇ ಮನೆನೂ ನಾವು ದುಸ್ಥಾನ ಅಂತ ಕರಿತೀವಿ. ಆ 3 ಮತ್ತೆ 6 ಶತ್ರು ಸ್ಥಾನ 6ನೇ ಮನೆ ಅಂತ ಏನ್ ಕರಿತೀವೋ ಆ ಮನೆಯ ಅಧಿಪತಿ ಅವನಿಗಾದ್ರೆ ಅವ್ನು ಎಲ್ಲೇ ಬದಲಾವಣೆ ಆದ್ರೂ ಅವನಿಗೆ ಲಾಭದಾಯಕನಾಗೋದಿಲ್ಲ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ಯಾವುದೇ ರಾಶಿ ಆಗಿರ್ಲಿ, ಯಾವುದೇ ಒಂದು ಗ್ರಹ ಆಗಿರ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಅಂದ್ರೆ ಪ್ರತಿಯೊಂದು 12 ರಾಶಿಗಳ ಮೇಲೂ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕೆ ಅಂತ ಅಂದ್ರೆ ತುಲಾ ರಾಶಿಯವರು ಎಷ್ಟೋ ಜನ ಇದ್ದಾರೆ. ತುಲಾ ರಾಶಿಯವರಿಗೆ ಗುರುಬಲ ಇಲ್ಲದೆ ಆಗತ್ತಾ? ಮಕ್ಕಳಾಗತ್ತಾ? ವಿದ್ಯಾಭ್ಯಾಸ ಆಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಗುರುವಿನ ಆಶೀರ್ವಾದ 12 ರಾಶಿಗಳಿಗೂ ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಇದೇ ಒಂದು ತುಲಾ ರಾಶಿಯವರಿಗೆ ಗುರು ಲಾಭದಾಯಕ ಸ್ಥಾನದಲ್ಲಿ ಕುಳಿತುಕೊಳ್ತಾ ಇದ್ದಾನೆ. ಜೊತೆಗೆ 11ನೇ ಮನೆ ಲಾಭದಾಯಕನಾಗಿ ಉಚ್ಚ ಗ್ರಹ ಅಂತ ಕರಿತೀವಿ. ಆ ಮನೆಗೆ ಅವನು ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ 11ನೇ ಮನೇಲಿ ಇದ್ದಾಗ ಏನಾಗುತ್ತೆ, 3ನೇನೋ 6ನೇನೋ ಲಾಭದಾಯಕನಿದ್ದಾಗ ಏನು ಸಾಲಗಳು ಮಾಡಿದ್ರೋ ಅದಕ್ಕೆಲ್ಲದಕ್ಕೂ ಕೂಡ ತೀರ್ಸುವಂತಹ ಲಾಭ ಅಲ್ಲಿ ಬರುತ್ತೆ. ಈಗ ನಾವು ಸಾಲ ತೀರ್ಸ್ಬೇಕು ಅಂತ ಅಂದಾಗ, ಮಾಡಿರುವಂತ ಸಾಲ ತೀರ್ಸ್ಬೇಕು ಅಂದಾಗ ಏನ್ ಬೇಕು? ಲಾಭ ಬೇಕು. ಲಾಭ ಇಲ್ಲದೆ ಸಾಲ ಹೇಗೆ ತೀರ್ಸಕ್ಕಾಗತ್ತೆ? ಅಂತಹ ಅವಕಾಶ ತುಲಾ ರಾಶಿಯವರು ಸಿಗೋದ್ರಿಂದ ನಿಮ್ಮ ಒಂದು ಲಾಭಾಂಶ ಹೆಚ್ಚು ಆಗೋದ್ರಿಂದ ಇದ್ರ ಜೊತೆಗೆ ಏನಾಗ್ತಿದೆ ಅಂದ್ರೆ ರಾಶಾಧಿಪತಿಯಾದಂತಹ ಶುಕ್ರ ಕೂಡ ಗುರುವಿನ ಜೊತೆ ಸಮಾಗಮ ಅಂತ ಹೇಳ್ತೀವಿ. ಯಾವಾಗ ಗುರು ಶುಕ್ರ ಮಾತ್ರ ಒಟ್ಟಿಗೆ ಸೇರ್ತಾರೆ ನೋಡಿ, ಅದು 11ನೇ ಮನೆ. ನಾನ್ ಮೊದ್ಲೇ ಹೇಳ್ತೀನಿ, ಏಕದಶ ಸ್ಥಾನಂ ಕೋಟಿ ಪುಣ್ಯ ಫಲಂ ಅಂತ ಹೇಳಿ. ಸೊ 11ನೇ ಮನೆ ಲಾಭದಾಯಕ ಸ್ಥಿತಿಲಿ ಕುಳಿತುಕೊಳ್ತಾ ಇದ್ದಾನೆ ಅಂತಂದ್ರೆ ಪ್ರಾಫಿಟ್ ಹೌಸ್ ಅಂತ ಏನ್ ಕರಿತೀವಿ, ಅದು ಅತಿ ಹೆಚ್ಚು ಲಾಭವನ್ನ ಕೊಡುತ್ತೆ. ಶುಕ್ರ 11ನೇ ಮನೆ ಪ್ರವೇಶ, ರಾಶಾಧಿಪತಿ ಶುಕ್ರ 11ನೇ ಮನೆ ಗುರುವಿನ ಜೊತೆ ಕುಳಿತಾಗ ಖಂಡಿತ ನಿಮಗೆ ಪ್ರಮೋಷನ್ಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಅಥವಾ ಕ್ರಿಯೇಟಿವಿಟಿಲಿ ಏನಾದ್ರು ಇದೀರಾ ಅಂತ ಅಂದ್ರೆ ಹೆಚ್ಚು ಕೆಲಸಗಳು ಸಿಗೋವಂಥದ್ದು, ಅಂದ್ರೆ ಉದ್ಯೋಗ ಅವಕಾಶಗಳಿಗೆ ಇನ್ನಷ್ಟು ಬಿಸ್ನೆಸ್ ಮಾಡೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಅವಕಾಶಗಳನ್ನ ಗುರು ಖಂಡಿತ ಕಲ್ಸ್ಕೊಡ್ತಾನೆ. ಸಾಲ ಅಂತ ಯಾರೆಲ್ಲ ತುಲಾ ರಾಶಿ ಅನ್ಕೊಳ್ತಾ ಇದ್ದೀರಾ, ಸ್ನೇಹಿತರಿಂದ ತಗೊಂಡಿರ್ಬೋದು, ಅಕ್ಕ ತಂಗಿರ ಹತ್ರ ತಗೊಂಡಿರ್ಬೋದು, ಅಥವಾ ಅಣ್ಣ ತಮ್ಮದಿರ ಹತ್ರ ತಗೊಂಡಿರ್ಬೋದು, ಇದೇ ತುಲಾ ರಾಶಿಯವರು ಸಾಲವನ್ನ ತೀರ್ಸುವಂತ ಒಂದು ಸುವರ್ಣ ಅವಕಾಶ ಈ ಗುರುವಿನ ಬದಲಾವಣೆ 9 ತಿಂಗಳಲ್ಲಿ ಖಂಡಿತ ಸಾಧ್ಯ. ಯಾಕೆಂತಂದ್ರೆ ಪ್ರಾಫಿಟ್ ಹೌಸ್, ಏಕದಶ ಸ್ಥಾನ ಏನಿದೆ ಅಲ್ಲಿ ಪ್ರಾಫಿಟ್ ಹೌಸ್ ಅಂತ ಅಂದಾಗ ಆ ಪ್ರಾಫಿಟ್ ಅಲ್ಲಿ ಗುರು ಕುಳಿತುಕೊಳ್ತಾ ಇದ್ದಾನೆ. ಜೊತೆಗೆ ಶುಕ್ರ, ರಾಶಾಧಿಪತಿ ಶುಕ್ರ, ಗುರು ಶುಕ್ರ ಇಬ್ರು ಒಂದು ಕಡೆ ಗುರುವಿನ ಸಮಾಗಮ, ಇನ್ನೊಂದು ಶುಕ್ರನ ಸಮಾಗಮ ಆದಾಗ ವೆರಿ ಗುಡ್ ಕಾಂಬಿನೇಷನ್. ಸಿಕ್ಕಾಪಟ್ಟ ರಿಸಲ್ಟ್ ತುಲಾ ರಾಶಿ ಅವರಿಗೆ. ಖಂಡಿತ ಮಾಡಿದಂತಹ ಸಾಲಗಳನ್ನ ತೀರ್ಸುವಂತಹ ಒಂದು ಸುವರ್ಣ ಅವಕಾಶ ನಿಮಗೆ ಸಿಕ್ಕಿದೆ. ಜೊತೆಗೆ ಸುದೀರ್ಘ ಅವಧಿಯಲ್ಲಿ 9 ತಿಂಗಳು, 1 ವರ್ಷ ನಿಮಗೆ ತಲೆನೋವು ಇಲ್ಲದೆ ಇರೋದ್ರಿಂದ ಗುರುವಿನ ಬದಲಾವಣೆಯಿಂದ ಸಾಕಷ್ಟು ಅವಕಾಶಗಳನ್ನು ಸಿಕ್ಕಾಗ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ಅವಕಾಶ ನಮ್ಮನ್ನ ಹುಡಿಕೊಂಡು ಬಂದಿದೆ ಅಂತ ಅಂದಾಗ ನಾವು ಅದಕ್ಕೆ ಸಮಯವನ್ನ ಕೊಡ್ಬೇಕಾಗತ್ತೆ. ನೆಗ್ಲೆಕ್ಟ್ ಅನ್ನ ಮಾಡದೆ ಇನ್ನಷ್ಟು ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗೋದ್ರಿಂದ ಪ್ರಾಫಿಟ್ ಏನ್ ಬರುತ್ತೋ ತುಲಾ ರಾಶಿಯವರಿಗೆ ಇದರಿಂದ ಸಾಲವನ್ನ ಖಂಡಿತ ಬಗೆಹರಿಸ್ಕೊಳ್ತೀರಾ. ಜೊತೆಗೆ ಏನಾದ್ರು ಒಂದು ವಸ್ತುನ ಖರೀದಿ ಮಾಡ್ತೀರಿ, ಅದು ಜೀವ ಇರ್ಬೋದು ಅಥವಾ ಜೀವ ಇಲ್ದಿರೋ ವಸ್ತುಗಳೇ ಇರ್ಬೋದು, ಒಂದು ವಸ್ತು ಅಂತೂ ಈ ಗುರುವಿನ ಬದಲಾವಣೆಯಿಂದ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಕೆಲವರಿಗೆ ಏನಾದ್ರು ಒಂದು ಪ್ರಾಫಿಟ್ ಆಗಿ ವೆಹಿಕಲ್ ತಗೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ ಯಾವ್ದಾದ್ರು ಜಮೀನ್ ತಗೋಬೇಕು ಅನ್ನೋ ಆಸೆ ಇರುತ್ತೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಏನಾದ್ರು ಒಂದು ಉತ್ಪನ್ನಗಳು, ಬೇರೆ ಏನೇ
ಏನೇ ಇದ್ರೂ ಕೂಡ ಒಂದು ವಸ್ತು ನಿಮ್ ಮನೆಗೆ ಬಂದ್ ಸೇರುತ್ತೆ. ಈ ಗುರುವಿನ ಬದಲಾವಣೆ ಸಾಕಷ್ಟು ತುಲಾ ರಾಶಿಯವರಿಗೆ ಚೇಂಜಸ್ ಅನ್ನ ನೋಡ್ತಾ ಹೋಗ್ಬೋದು. ಯಾಕೆಂತ ಅಂದ್ರೆ 3ನೇ ಮನೆ ಪರಾಕ್ರಮ ಸ್ಥಾನ, ಜೊತೆಗೆ 6ನೇ ಮನೆ ಶತ್ರು ಸ್ಥಾನ, ಋಣಸ್ಥಾನ, ಋಣಗಳನ್ನ ತೀರ್ಸುವಂತದ್ದು. ಅದು ಪ್ರಾಫಿಟ್ ಹೌಸ್ ಅಲ್ಲಿ ಕೂರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಪರಾಕ್ರಮ ಸಾಹಸನ ಮಾಡ್ತಾರೆ. ಜೊತೆಗೆ ತುಲಾ ರಾಶಿಯವರು ಯಾವಾಗ್ಲೂ ಅಷ್ಟೇ ಯೋಚನೆ ಮಾಡ್ತಾರೆ, ಯಾವ್ದನ್ನ ತಗೊಳ್ಬೇಕು ಅಂತ ಅಂದ್ರು ತುಂಬಾ ಯೋಚನೆ ಮಾಡ್ತಾರೆ. ಸಿಕ್ಕಾಬಟ್ಟ ಸಾಲ ಮಾಡೋದು, ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಖಂಡಿತ ಮಾಡ್ಕೊಳ್ಳಲ್ಲ ತುಲಾ ರಾಶಿಯವರು. ಯಾಕೆ ಅಂತ ಅಂದ್ರೆ ತಕ್ಕಡಿನ ಹಿಡಿದಿದ್ದಾರೆ. ತಕ್ಕಡಿ ಹಿಡಿದಾಗ ಏನಾಗತ್ತೆ, ಬ್ಯಾಲೆನ್ಸಿಂಗ್ ಕ್ಯಾರೆಕ್ಟರ್ಸ್ ಅವ್ರ ಹತ್ರ ಇರ್ಲೇಬೇಕು. ಸೊ ಆ ರೀತಿ ಬ್ಯಾಲೆನ್ಸರ್ ಕ್ಯಾರೆಕ್ಟರ್ ಇರೋದ್ರಿಂದ ಎಲ್ಲ ರಾಶಿಗಳ ತರ ಹೋಗಿ ಒಟ್ಟೊಟ್ಟಿಗೆ ತಗೊಂಡ್ಬಿಡೋದು ಮಾಡಲ್ಲ. ತುಂಬಾ ಅಚ್ಚುಕಟ್ಟಾಗೆ ಕೂಡಾಕೊಂಡು ಎಷ್ಟು ಜೀವನಕ್ಕೆ ಅವಶ್ಯಕತೆ ಇದೆಯೋ ಅನ್ನೋದ್ರ ಮೇಲೆ ಕಾಲ್ನ ಹಿಡ್ತಾ ಹೋಗ್ತಾರೆ. ಆಮೇಲೆ ಸಾಲ ಅನ್ನೋ ವಿಚಾರ ಬಂದಾಗ್ಲೂ ಅಷ್ಟೇ, ಅವ್ರು ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ಇರ್ತಾರೆ. ಹೆಚ್ಚು ಸಾಲವನ್ನ ಮಾಡಿದ್ರೆ ಕಡಿಮೆ ಪ್ರಮಾಣದಲ್ಲಿ ನಿಂತಿರ್ತಾರೆ. ಖಂಡಿತ ತುಲಾ ರಾಶಿಯವರು ಯಾರೆಲ್ಲ ಇರ್ತೀರಾ ಅವರಿಗೆ ಆಫ್ಟರ್ 35 ಏಜ್ ಆದ ನಂತರ ದಿನಗಳಲ್ಲಿ ನಿಮ್ಮ ಒಂದು ಶುಕ್ರನ ಅಂಶ ಜಾಸ್ತಿ ಆಗ್ತಾ ಹೋಗೋದು, ಅಥವಾ ಸಂಪಾದನೆ ಜಾಸ್ತಿ ಆಗ್ತಾ ಹೋಗೋದು, ದುಡಿಮೆಯಲ್ಲಿ ಏನಾದ್ರು ಒಂದು ಶ್ರೇಯಸ್ಸನ್ನ ಕಾಣುವಂಥದ್ದನ್ನ ಮಾಡ್ತಾ ಹೋಗ್ತಾರೆ. ತುಲಾ ರಾಶಿಯವರಿಗೆ 9ನೇ ಮನೇಲಿ ರವಿ ಕೂಡ ಬರ್ತಾ ಇದ್ದಾನೆ, ಭಾಗ್ಯಾಧಿಪತಿ, ಜೊತೆಗೆ ಲಾಭಾಧಿಪತಿ 9ರಲ್ಲಿದ್ದಾನೆ. ಇಟ್ಸ್ ಎ ವೆರಿ ಗುಡ್ ಪ್ರಾಫಿಟ್. ಇನ್ನೊಂದು ಗುರು ಮತ್ತೆ ಶುಕ್ರನ ಸಮಾಗಮ 11ನೇ ಮನೆಯಲ್ಲಿ. ತುಲಾ ರಾಶಿಯವರು ಈ ಒಂದು ಗುರುವಿನ ಬದಲಾವಣೆ ಏನು ಜೂನ್ 2ನೇ ತಾರೀಕು ಗುರು ತನ್ನ ಪಥವನ್ನ ಬದಲಾಯಿಸ್ತಾ ಇದ್ದಾನೆ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಉಚ್ಚ ಸ್ಥಿತಿಯಲ್ಲಿರುವಂತಹ ಒಂದು ಗುರು ಗ್ರಹ ನಿಮ್ಮ ತುಲಾ ರಾಶಿಯ ಜೀವನವನ್ನ ಬದಲಾವಣೆ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ನಿಮ್ಮ ಲೈಫ್ ನ ಶೈನ್ ಮಾಡ್ಕೊಳ್ಳೋಕೆ ಈ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಆ ಸದುಪಯೋಗನ ಪಡ್ಕೊಳ್ತಾ ಸಾಕಷ್ಟು ಗುರುವಿನ ಆಶೀರ್ವಾದ ಈ ತುಲಾ ರಾಶಿಯವರಿಗೆ ಸಿಗ್ತಾ ಹೋಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿ ಒಳ್ಳೇದಾಗತ್ತೆ ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ